ಸ್ನೇಹಿತನ ಬಗ್ಗೆ, ತಾವು ಮಾಡಬೇಕಾಗಿದ್ದಂತಹ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ರು ವರುಣ್ ಅವರು. ಎಂತೆಂಥವರೋ ಬದುಕಿಡ್ತಾರೆ, ಏನೇನೋ ಕ್ರೈಮ್ ಮಾಡಿ, ಏನೇನೋ ತಪ್ಪುಗಳನ್ನು ಮಾಡಿ, ಎಂತೆಂಥದ್ದೋ ಪಾಪಗಳನ್ನು ಮಾಡಿ, ಆದರೆ ಏನೂ ಮಾಡದೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ, ಎಲ್ರಿಗೂ ಒಳ್ಳೆಯದಾಗಬೇಕು, ನನಗೂ ಒಳ್ಳೆಯದಾಗಬೇಕು, ನನ್ನ ಜೊತೆಗಿದ್ದವರು ಕೂಡ ನನ್ನ ಜೊತೆ ಬೆಳಿಬೇಕು ಅಂತ ಬಯಸಿದಂತಹ ರಾಕೇಶ್ ಪೂಜಾರಿ ಇನ್ನಿಲ್ವಲ್ಲ ಅನ್ನೋದೇ ಕಾಡುವಂಥ ನೋವು. ಯಾರಿಗೂ ಸಾವು ಬರುತ್ತಪ್ಪ, ಒಳ್ಳೆಯವ್ರಿಗೆ ಯಾಕೆ ಸಾವು ಕೊಡ್ತೀಯಾ ದೇವ್ರೆ? ಇದು ಇಂತಹ ಸಾವುಗಳನ್ನು, ಇಂತಹ ಅಕಾಲಿಕ ಮರಣಗಳನ್ನು ನೋಡಿದಾಗ ಹುಟ್ಟುವಂಥ ಪ್ರಶ್ನೆ. ಅನೀಶ್, ನಿಮ್ಮ ಹತ್ರನೇ ಬರ್ತೀನಿ. ನೀವು ಆಗಲೇ ಹೇಳ್ತಾ ಇದ್ರಿ ನಿಮ್ಮ ಹಾಗೆ ರಾಕೇಶ್ ಅವರ ಒಡನಾಟ ಹೇಗಿತ್ತು ಅಂಥೇಳಿ. ನಾನು ಆಗಲೇ ಪ್ರವೀಣಿಗೆ ಕೇಳ್ತಾ ಇದ್ದೆ, ಯಾವುದಾದ್ರೂ ಮರೆಯಲಾಗದಂಥ ಕ್ಷಣ ಅಥವಾ ಇದೊಂದು ಸನ್ನಿವೇಶ ರಾಕೇಶ್ ಜೊತೆಗಿದ್ದು ನನ್ನ ಜೀವನ ಪೂರ್ತಿ ಕಾಡುತ್ತೆ, ಜೀವನ ಪೂರ್ತಿ ನೆನಪಾಗುತ್ತೆ ಅಂತಂದರೆ ಅದು ಯಾವ ಸಂದರ್ಭ, ಯಾವ ಸನ್ನಿವೇಶ ಅಂಥೇಳಿ? ಅಂದ್ರೆ ಪ್ರವೀಣ ಆಗ ಹೇಳ್ದ, ಅಂದ್ರೆ ನಾವೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತೀವಿ. ಒಂದು ವೇಳೆ ನಾವು ಕೆಲಸ ಮಾಡುವಾಗ ಅವ್ರ ಜೊತೆ ಆಗೋದು, ಅವ್ರ ಕೆಲಸ ಮಾಡುವಾಗ ನಾವು ಜೊತೆ ಆಗೋದು. ಸೇಮ್ ಈ ಸಲ ನನ್ನ ದಸ್ಕತ್ ತಂಡದ ಸಿನಿಮಾವನ್ನ ನಮ್ಗಿಂತಲೂ ಜಾಸ್ತಿ ಸಂಭ್ರಮಿಸಿದ್ರು ರಾಕಿ. ಅವನು ನಾನು ಕರ್ದೆ ಬಾ ಮಂಗಳೂರಿಗೆ ತುಳುವಲ್ಲಿ ರಿಲೀಸ್ ಆಗ್ಬೇಕಾದ್ರೆ ಅಂತ. ಅವಾಗ ಕರ್ದಾಗ ಅವ್ನು ಬರೀ ರಿಲೀಸ್ ದಿವಸ ಬಂದಿದ್ದಲ್ಲ, ಅದಕ್ಕೆ ಮುಂಚೆ ಒಂದು ವಾರ ಬಂದು ನಮ್ ಜೊತೆ ನಾವು ಬೀದಿ ಬೀದಿಯಲ್ಲಿ ಇನ್ವಿಟೇಷನ್ ಹಂಚುವಾಗ ನಾನ್ ಸಹ ಇದ್ದೀನಿ, ನನಗೊಂದು ಟೀ ಶರ್ಟ್ ಕೊಡೋ ಅಂತ ಬೈದು ತಗೊಂಡು ಹಾಕಿದ್ದಾನೆ. ಅಂದ್ರೆ ಅಷ್ಟು ಪ್ರೀತಿ ನಮ್ಮ ಮೇಲೆ ಹಾಕೊಂಡು ಎಲ್ಲ ಊರುಗಳಲ್ಲಿ ಹೋಗಿ ನಮ್ಮ ಟೀಮ್ ಜೊತೆ ಹೋಗಿ ಅನೌನ್ಸ್ಮೆಂಟ್ ಮಾಡ್ಕೊಂಡು ಅವ್ನಿಗೆ ಎಷ್ಟು ಖುಷಿ ಅಂದ್ರೆ ಸಿನಿಮಾದ ಬಗ್ಗೆ ಸಿನಿಮಾ ನೋಡಿದ್ಮೇಲೆ ಹೇಳ್ತಿದ್ದ, ಇಷ್ಟೆಲ್ಲ ಮಾಡಿದಿರಲ್ಲ, ನನ್ಗೊಂದು ರೋಲ್ ಅಂದ್ರೆ ಎಲ್ಲ ಫ್ರೆಂಡ್ಸ್ ಹೇಳೋದು ನನ್ಗೂ ರೋಲ್ ಕೊಡ್ಬೇಕಿತ್ತು, ಇಷ್ಟೆಲ್ಲ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡಿಸಿದಿರಲ್ಲ ಅಂದ್ರೆ ಅಷ್ಟು ಪ್ರೀತಿ ಇತ್ತು ಅವರಿಗೆ. ಸಿನಿಮಾದಲ್ಲಿ ಆಕ್ಟ್ ಮಾಡದೇ ಇದ್ರು ಕೂಡ ನನ್ನ ಹುಡುಗ, ನಮ್ಮ ಟೀಮ್ನ ಹುಡುಗನ ಸಿನಿಮಾ, ನಮ್ಮವ್ರದ್ದು ಸಿನಿಮಾ ಅಂತ ಹೇಳಿ ಪ್ರೀತಿಯಿಂದ ಬಂದು ಸೆಲೆಬ್ರೇಟ್ ಮಾಡೋದಿದೆಯಲ್ಲ, ಅದು ಆ ಕ್ಷಣ. ಮತ್ತು ಮೊನ್ನೆ 9ನೇ ತಾರೀಕು ಬ್ಯಾಂಗ್ಳೂರಲ್ಲಿ ರಿಲೀಸ್ ಆಯ್ತು ಕನ್ನಡದಲ್ಲಿ, ಅಥವಾ ಬೇರೆ ಬೇರೆ ರಾಜ್ಯಾದ್ಯಂತ ಆದಾಗ ನಾನು ಮತ್ತೆ ಕರೆದಿದ್ದೆ, ಬಾರ್ ಹಾಕಿ ನಾವು ಹುಲಿವೇಷ ತರಿಸ್ತಾ ಇದೀವಿ ಬೆಂಗಳೂರಿಗೆ, ನಾನು, ನೀನು, ಪ್ರವೀಣ, ಸೂರಜ್ ಎಲ್ಲ ಹುಲಿ ಕುಣಿಯುವ, ಅಲ್ಲಿ ಎಲ್ರು ನೋಡ್ತಾರೆ, ಖುಷಿ ಆಗತ್ತೆ ಅಂತ. ಅವತ್ತು ಕೂಡ ಬರೋದಕ್ಕೆ ತುಂಬಾ ಮನ್ಸಿತ್ತು ಅವನಿಗೆ. ಬಟ್ ಊರಲ್ಲಿ ಏನೋ ಪೂಜೆ ಇದೆ, ಅರ್ಜೆಂಟ್ ಇದೆ, ಬೇಜಾರ್ ಮಾಡ್ಕೋಬೇಡ, ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳಿದ್ದ. ಅದೇ ನಾನು ಮಾತಾಡಿದ ಕೊನೆಯ ಮಾತು. ನಮ್ಗೆ ಸೆಲೆಬ್ರೇಷನ್ಗೆ ಮಂಗಳೂರಲ್ಲಿ ಸಿಕ್ಕಿದ್ದು ಬಿಟ್ರೆ ಅದಾದ್ಮೇಲೆ ಭೇಟಿ ಆಗೋದಕ್ಕೆ ಆಗಿರ್ಲಿಲ್ಲ ನಮ್ಗೆ. ಸೊ ಈ ಟೈಮಲ್ಲಿ ಭೇಟಿ ಆಗೋ ತರ ಆಯ್ತು. ಯಾವತ್ತು ಮರೆಯಕ್ ಆಗಲ್ಲ, ತುಂಬಾ ಇದೆ ಮೆಮೊರಿ. ಪ್ರವೀಣ ಹೇಳಿದಾಗೆ ಅವನ ಜೊತೆ ಕಳೆದಂತಹ ತುಂಬಾ ಮೆಮೊರಿ ಇದೆ. ಯಾಕೆಂದ್ರೆ ಅವ್ನು ಸುಮ್ನೆ ಇರ್ತಿದ್ದಿಲ್ಲ, ಸಿಕ್ಕಿದಾಗ ಸುಮ್ನೆ ಇದ್ದ ಹುಡುಗನ ಅಲ್ಲ ರಾಕಿ. ಏನಾದ್ರೂ ಒಂದು ಚೇಷ್ಟೆ ಮಾಡ, ಏನಾದ್ರೂ ಒಂದು ಖುಷಿ ಕೊಡೋನು, ಎಲ್ರ ಜೊತೆಗಿದ್ದಾಗ ಅಂತೂ ಎಲ್ರನ್ನ ತುಂಬಾ ಅಂದ್ರೆ ತುಂಬಾ ಹಚ್ಕೊಳೋನು. ಅವನಿಗೆ ಇನ್ನೊಂದಿದೆ, ಫ್ರೆಂಡ್ಸ್ಗಳು ತುಂಬಾ. ಉಡುಪಿ ಕಡೆ ಬಂದ್ರೆ ಉಡುಪಿಯಲ್ಲಿ ಒಂದಷ್ಟು ಜನ ಸ್ನೇಹಿತರು. ನಾವೇನಾದ್ರೂ ರಾಕಿ ಬೆಂಗಳೂರಲ್ಲಿ ಇದ್ರೆ ಉಡುಪಿಯಲ್ಲಿ ಯಾರಾದ್ರೂ ಇದ್ದಾರೆ ಅಂದ್ರೆ ಇಮಿಡಿಯೇಟ್ ಕಾಲ್ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ಸೋನು. ಅಥವಾ ಬೆಂಗಳೂರಿಗೆ ಬಂದ್ರೆ ಬೆಂಗಳೂರಲ್ಲಿ ಒಂದಷ್ಟು ಜನ ಫ್ರೆಂಡ್ಸ್. ಅವನಿಂದಾಗಿ ಪ್ರವೀಣ್ ಹೇಳಿದಾಗ ಅವನಿಂದಾಗಿ ನಮ್ಗೆ ಒಂದಷ್ಟು ಜನ ಫ್ರೆಂಡ್ಸ್ ಆಗಿದೆ. ಅಂದ್ರೆ ಎಲ್ಲಿ ಹೋಗಿ ಕೂಡ ಸ್ನೇಹಿತರ ಬಳಗವನ್ನು ಕಟ್ಕೊಂಡು ಎಲ್ಲರ ಜೊತೆ ತುಂಬಾ ಮಿಂಗಲ್ ಆಗಿ ತುಂಬಾ ಪ್ರೀತಿಯಿಂದ ಇರ್ತಿದ್ದ. ಸೊ ಪ್ರತಿ ಕ್ಷಣ ಪ್ರತಿ ದಿನ ಕೂಡ ನಮ್ಗೆ ಮೆಮೊರಿ ಅವನು. ಅದೇ ಪ್ರವೀಣ್ ಹೇಳಿದಾಗೆ ಮುಂದೆ ಹೇಗೆ ಅವನ ನೆನಪುಗಳು ಯಾವಾಗ್ಲೂ ಕಾಡ್ತಾ ಇರ್ತವೆ ನಮ್ಗೆ, ಏನಾದ್ರು ನೋಡ್ತಾ ಇದ್ದಾಗ್ಲೂ. ಈಗ ನಿನ್ನೆ ನಾನು ಬೇರೆ ಏನಾದ್ರು ನೋಡೋಣ, ಪದೇ ಪದೇ ನೆನಪಾಗುತ್ತಲ್ಲ, ಅಂದ್ರೆ ಮರ್ಯಾದಕ್ಕೆ ಆಗ್ತಿಲ್ಲ, ಬೇಜಾರಾಗ್ತಿದೆಯಲ್ಲ ಅಂತ ನೋಡಿದ್ರೆ ಏನ್ ಸ್ಕ್ರೋಲ್ ಮಾಡಿದ್ರು ರಾಕಿದೆ ಬರ್ತಾ ಇದೆ. ಯಾರಾದ್ರೂ ಸ್ಟೇಟಸ್ ಹಾಕಿದ್ ನೋಡಿದ್ ಕೂಡಲೇ ಅಳು ಬರುತ್ತೆ, ಯಾರಾದ್ರೂ ಒಂದು ಪೋಸ್ಟ್ ಹಾಕಿದ್ ನೋಡಿದ್ರು ಅಳು ಬರುತ್ತೆ. ಅಂದ್ರೆ ಅಷ್ಟು ಬಿಟ್ಟು ಹೋಗಿದಾನಲ್ಲ ಅಂತ ಅನ್ಸ್ಬಿಡುತ್ತೆ ನಂಗೆ. ನಿಜ ನಿಜ ನಿಜ. ಕೊಟ್ಟಿರುವಂಥ ನೆನಪು ಅದು ರಾಶಿ ರಾಶಿ, ಜೀವನ ಪೂರ್ತಿ ನೆನಪು ಮಾಡಿಕೊಂಡ್ರು ಅದು ಖಾಲಿ ಆಗದೆ ಇರುವಂಥ ನೆನಪಿನ ಬುತ್ತಿ ರಾಕೇಶ್ ಪೂಜಾರಿ ಅವರು ನಿಮಗೆಲ್ಲ ಕೊಟ್ಟಿದ್ದು. ಮನೋಹರ್, ನಿಮ್ಮ ಹತ್ರ ಕೇಳ್ತೀನಿ, ನಿಮಗೆ ಯಾವ ರೀತಿಯಾದಂಥ ಆ ಮರೆಯಲಾಗದ ಮೆಮೊರಿ ಇದೆ? ನೀವು ಹೇಳಿದ್ರಿ ಜೊತೆಗೇ ಹೋಗ್ತಾ ಇದ್ವಿ, ಯಾವುದೇ ಶೋ ಇದ್ರು, ಎಲ್ಲಿಗೆ ಹೋಗೋದಿದ್ರು ಅಂಥೇಳಿ. ಯಾವುದಾದ್ರೂ ಒಂದು ಕ್ಷಣ, ಅದು ನೋವಿನದ್ದಿರ್ಬೋದು ಅಥವಾ ಖುಷಿಯದ್ದಿರ್ಬೋದು, ಯಾವತ್ತೂ ಮರೆಯೋಕ್ಕಾಗದೇ ಇರುವಂಥ ಯಾವುದಾದ್ರೂ ಕ್ಷಣ ಇದೆಯಾ ಅಂಥೇಳಿ? ಅವನಿಂದ ನೋವಿಂದು ಅಂತ ಆ ಥರ ಯಾವುದೂ ಇಲ್ಲ. ಒಂದು ಸಲ ಮದರ್ಸ್ ಡೇ ಜಿಯಲ್ಲಿ ಪ್ರೋಗ್ರಾಮ್ ಇತ್ತು, ಎಲ್ಲ ಪೇರೆಂಟ್ಸ್ಗಳು ಎಲ್ಲರ ತಾಯಂದ್ರನ್ನ ಕರೆಸಿದ್ರು. ಎಲ್ಲರೂ ತಾಯಂದ್ರುಗಳು ಪಾಪ ಅಳ್ತಿದ್ರು, ಅವರು ಫೀಲ್ ಮಾಡ್ಕೊಂಡು ಅವ್ರ ಮಕ್ಳದ್ದೆಲ್ಲ ನೆನೆಸ್ಕೊಂಡು. ಬಟ್ ಇವನು ಮಾತ್ರ ನಾನು ಹಿಂದೆ ಬಂದ್ಬಿಟ್ಟು, ಮನು ಅಮ್ಮಂಗೆ ಹೇಳು ಅಳ್ಬೇಡ ಅಂತ. ನಾನು ನಮ್ಮ ಅಮ್ಮಗೆ ಹೇಳ್ತೀನಿ, ಅಳೋದು ಬೇಡ, ನಮ್ಮಮ್ಮಗಳು ನಮ್ಮಮ್ಮಂದರು ಅಂತ. ಇವಾಗ ಅದೊಂದು ನನಗೆ ತುಂಬ ಬೇಜಾರಾಗ್ತಿರೋದಂದರೆ ಆ ಆತ್ಮ ಎಷ್ಟು ಹೊರಗಡೆ ನೋವು ಪಡ್ತಿರ್ಬೋದು. ಅದು
ಅವ್ರಮ್ಮ ಒಂದು ಶೋಲ್ಲಿ ಅಳಬಾರ್ದು ಅಂತಾನೆ ಅವ್ನು ಅಷ್ಟು ಟ್ರೈ ಮಾಡ್ದೆ ನನ್ನ ಹತ್ರ ಬಂದು. ನಮ್ಮಮ್ಮನ ಒಳ್ಳಿಲ್ಲ, ಅವ್ರಮ್ಮನ ಒಳ್ಳಿಲ್ಲ, ನಾವೇ ಹೆಗ್ಲು ಮೇಲೆ ಕಾಯ್ಕೊಂಡು ಸುಮ್ಮನೆ ಹಂಗೆ ಹಿಂಗೆ ಅನ್ಕೊಂಡು ಫನ್ ಮಾಡ್ಕೊಂಡು ನಿಂತಿದ್ದೋ. ಇವತ್ತು ಆ ಹೊರ್ಗಡೆ ನಿಂತ್ಕೊಂಡು ಅವ್ನ ಮಗಂಗೋಸ್ಕರನೇ ಹೇಳ್ಬೇಕಾದ್ರೆ ಹೆಂಗಾಗ್ತದೆ ಅನ್ನೋದು ಅದಂತೂ ನಂಗೆ ಇನ್ನೂ ಕಾಡ್ತಾ ಇದೆ. ಅವನು ನಾನೆಲ್ಲ ಒಂದು ಹೆಚ್ಚು ಕಮ್ಮಿ ಭಟ್ಕಾಳದಿಂದ ಬೆಳಗಾಮಿಂದ ಬಂಗಾರಪೇಟೆ ಹಿಂಗೊಂದು ಈವೆಂಟ್ ಹೋಗಿದ್ದೋ ಕಂಟಿನ್ಯೂಸ್ ಆಗಿ. ಅವತ್ತು ನೈಟ್ ಆ್ಯಕ್ಚುಲಿ ಭಟ್ಕಾಳ ಈವೆಂಟ್ ಮುಗಿಸಿ ಅವ್ರ ಮನೆಗೆ ಹೋಗಿದ್ದು ಉಡುಪಿಗೆ. ಆ ದಿನ ಅವ್ರ ಮನೇಲಿ ಇದ್ದಿದ್ದು, ಆ ಮನೆ ಪಕ್ಕದಲ್ಲೇ ಬೀಚು, ಆ ಎಂಜಾಯ್ಮೆಂಟು, ಆ ಅಂಚು ಪೀಸ್ ಬರ್ತಲ್ಲ ಅದನ್ನ ಮರಳಿಗೆ ಹಿಂಗೆ ಸಿಗಿಸ್ಬಿಟ್ಟು ಅವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇತ್ತು. ಅವತ್ತು ಮೊಬೈಲ್ ಇಟ್ಟು ಮ್ಯಾಚ್ ನೋಡಿಕೊಂಡು ಅವ್ರ ಮನೇಲಿ ಕಪ್ಪೆ ಚಿಪ್ಪುದು, ಚಿಕನ್ ಏನೇನೋ ಮಾಡಿಸಿದ. ಖುಷಿ ಅವನಿಗೂ ಬಂದವರಲ್ವ ಇವರೆಲ್ಲ ಅನ್ನೋ ಥರ ಆ ದಿನಗಳು. ಆಮೇಲೆ ಒಟ್ಟಿಗೆ ಕಳೆದಿರೋ 3 ವರ್ಷ ಮೇಡಮ್, 1-2 ದಿನ ಅಲ್ಲ, 3 ವರ್ಷ ಒಂದೇ ರೂಮಲ್ಲಿ ಇದ್ದಿದ್ದು. ಆ ಯಾವುದೇ ಮೆಮೊರೀಸ್ ಎಲ್ಲವೂ ಒಳ್ಳೆ ಮೆಮೊರೀಸ್ ಮೇಡಮ್, ಯಾವುದು ಮರೆಯೋ ಥರದ್ದು ಯಾವುದೂ ಇಲ್ಲ. ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವು ಅವಾಗ್ಲಿಂದ ಏನು ಹೆಲ್ಪ್ ಮಾಡ್ಬೋದು ಅಂತ ಇದ್ದೀರಾ, ನಿಜವಾಗ್ಲೂ ಆತ್ಮ ನಿಜ ಬೇಜಾರು ಮಾಡ್ಕೋತಿರುತ್ತೆ. ಯಾಕಂದ್ರೆ ನಾನಿವತ್ತು ಈ ಥರ ಆಗ್ಬಿಟ್ಟು ನಾನು ಸತ್ತೋಗ್ಬಿಟ್ಟು ನಮ್ಮ ತಾಯಿ ಮತ್ತು ತಂಗಿಗೆ ಇನ್ನೊಬ್ರು ಯಾರು ಹೆಲ್ಪ್ ಮಾಡ್ಬೇಕಲ್ಲ ಅಂತ ಅವ್ನು ಯೋಚನೆ ಮಾಡೋ ಕ್ಯಾರೆಕ್ಟರ್ ಅವನಿಲ್ಲ. ಇನ್ನೊಬ್ರು ಕೈಯಲ್ಲಿ ನಮ್ಮನೆಗೆ ಹೆಲ್ಪ್ ಮಾಡಿಸ್ಕೋಬೇಕಂತ. ಇವತ್ತು ಪಾಪ ಅವನು ಏನೋ ಸಹಾಯ ಮಾಡೋಕ್ಕಾಗದಿರೋ ಅಸಹಾಯಕ ಸ್ಥಿತಿಲಿ ಅವನು ಇವಾಗ ಹೊರಗಡೆ. ಸೊ ಅದು ನಿಜವಾಗ್ಲೂ ದುಃಖ ಪಡ್ತಿರ್ತಾನೆ. ನಾನು ಹತ್ರದಿಂದ ನೋಡಿರೋ ಪ್ರಕಾರ ಅವ್ನು ಸಿಕ್ಕಾಪಟ್ಟೆ ದುಃಖ ಪಡ್ತಿರ್ತಾನೆ. ನಮ್ಮ ಮನೆಯದು ಈ ಥರ ಇವತ್ತು ಆಯ್ತಲ್ಲ, ಈ ಥರ ಕಷ್ಟ ಆಯ್ತಲ್ಲ, ನಾನು ಈ ಥರ ಸತ್ತಿ ಅಂತ. ನಿಜ. ಬಟ್ ಸಹಾಯ ಮಾಡೋರೆಲ್ಲರೂ ನಾನು ಇವಾಗ ಅವನ ಬರೀ ಖುಷಿಲಿ ನೋಡಿ ನೆನೆ ನಂಗೆ ಹುಷಾರಿರಲಿಲ್ಲ. ಇನ್ನೊಂದು ನಂಗೆ ಅವನ್ನ ಹೋಗಿ ನೋಡೋಕ್ಕೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ಅಷ್ಟು ಆ್ಯಕ್ಟಿವ್, ಅಷ್ಟು ಖುಷಿಯಾಗಿದ್ದಿದ್ದ ಮನುಷ್ಯ ಇವಾಗ ಸತ್ ಬಿದ್ದಿದ್ದಾನೆ. ಅವ್ನು ಮಾತಾಡ್ತಿಲ್ಲ, ಅವ್ನ ಬಾಡಿನ ಅದು ಮುಗೀತು. ಅವ್ನು ನನ್ನ ಮುಂದೆನೇ ಸುಟ್ಟಾಕದನ್ನ ನಾನು ನೋಡೋಕ್ಕೆ ಆಗಲ್ಲ. ಯಾಕೆಂದರೆ ತುಂಬ ಇಷ್ಟಪಟ್ಟವ್ರನ್ನ ತಮ್ಮ ಮುಂದೆನೇ ಸುಟ್ಟಾಕದನ್ನ ಅದೊಂಥರ ತುಂಬ ಕಷ್ಟ. ಅದು ಇವಾಗ ನಮ್ಗೆ ಹೆಂಗಿದೆ ಅಂದರೆ ನಾನು ನೆನೆ ನೋಡ್ತಾ ಇರೋದ್ರಿಂದ ಅವ್ನು ಇನ್ನೂ ಬದುಕೇ ಇದ್ದಾನೆ ಅನ್ನೋ ಥರ ನನಗೆ ಫೀಲು. ಅವ್ನು ಸತ್ತಿದ್ದಾನೆ ಅಂತ ನಂಗೆ ಅನಿಸ್ತಾನೆ ಇಲ್ಲ. ಹೆಂಗೋ ಚೆನ್ನಾಗಿರಲಿ ಮೇಡಮ್, ಅವ್ನ ಆತ್ಮ ಒಂದು ಖುಷಿಯಾಗಿರಲಿ ಅಷ್ಟೇ ನಾವು ಕೇಳೋದು. ನಿಜ. ಸದಾನಂದ ಅವರೇ, ನೀವು ಹೇಳಿ, ಯಾವುದಾದ್ರೂ ಮರೆಯೋಕ್ಕಾಗದಂಥ ಕ್ಷಣ ನೀವು ಹೇಳ್ತಾ ಇದ್ರಿ, ನಿಮ್ಮನ್ನೇ ಅವರು ಇಮಿಟೇಟ್ ಮಾಡ್ತಾ ಇದ್ರು, ರೆಪ್ಲಿಕಾ ಮಾಡ್ತಾ ಇದ್ರು. ಅದು ತುಂಬ ಚೆನ್ನಾಗಿ ಮಾಡಿದ್ದ ಮೇಡಮ್. ಆಮೇಲೆ ಮರಿ ಹಬ್ಬ ಅಂತ ಒಂದು ವಿಡಿಯೋ ವೈರಲ್ ಆಗ್ತಾಯಿದೆ ಒಂದು, ಅದನ್ನು ನಮ್ಮ ಟೀಮಲ್ಲೇ ಬಂದ್ ಮಾಡಿದ್ದವನು ಸ್ಟಾರ್ಟಿಂಗು. ಅದನ್ನು ತುಂಬ ನೆನೆಸ್ಕೊಳ್ಳೋನು. ಕುಡ್ಕುನ್ ಕ್ಯಾರೆಕ್ಟರ್ ಒಂದು, ಅದರಿಂದಲೇ ಅವನದು ರಾಕಿದು ಇನ್ನೊಂದು ಆ್ಯಕ್ಟಿಂಗು ಚಾರ್ಮು ಹೆಚ್ಚಾಯಿತು ಅಂತ ಹೇಳ್ಬೋದು. ಅದನ್ನ ಈಗೂ ನೆನೆಸ್ಕೊಳ್ಳೋನು. ಅಣ್ಣ ಅವತ್ತು ಮರಿ ಹಬ್ಬದ ಆಡಿಷನ್ ಸ್ಕಿಟ್ಟು ನಿಮ್ಮ ಟೀಮಲ್ಲಿ ಕೊಟ್ರಲ್ಲ, ಸಖತ್ತಾಗಿತ್ತು ಅಣ್ಣ. ಅಂದರೆ ಅವನು ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಏನೂ ಹೆದರ್ತಿರ್ಲಿಲ್ಲ. ಒಂದು ಎಣ್ಣೆ ಸ್ಕಿಟ್ ಮಾಡಿದ್ವಿ, ಅಂದರೆ ಎಣ್ಣೆಲೇ ನಾವು ಆ್ಯಕ್ಟ್ ಮಾಡೋದು, ಅದರಲ್ಲೂ ಕುಡ್ಕುನ್ ಕ್ಯಾರೆಕ್ಟ್ರು. ಅವ್ನು ಬಿದ್ದ ಅಂದರೆ ಎಲ್ಲರೂ ನಗೋರು, ಅವ್ನು ಬಿದ್ದ ಅಂದರೆ ಜಾರಿ ಬಿದ್ದರೂ ನಗೋರು ಹಾಗೆ. ಆಮೇಲೆ ಒಂದು ಬಂದ ತಕ್ಷಣ ಒಂದು ಟೈಟ್ ಹಗ್ ಮಾಡೋನು ಮೇಡಮ್, ಅದು ಭಾಳ ಆತ್ಮೀಯ. ಅವನದು ಸ್ಪೆಷಲ್ ಅದು. ಸುಮ್ಮನೆ ಹಿಂಗೆ ಹಿಡಿದು ಹೋಗೋನಲ್ಲ ಅವನು, ಒಂದು ಹತ್ತಿಕ್ಕೊಂಡು ಹಿಂಗೆ ಅಣ್ಣ ಅಂತ ಹಿಂಗೆ ಟೈಟಾಗಿ ಹಗ್ ಕೊಡೋನು ರಾಕಿ. ರೀಸೆಂಟಾಗಿ ಡ್ರಾಮಾ ಜೂನಿಯರು ಮಹಾಸಂಗಮದಲ್ಲಿ ಮಂತ್ರವಾದಿ ಕ್ಯಾರೆಕ್ಟ್ರು ಮಾಡಿದ್ದ ಅವನು. ನಾನು ಮದುವೆ ಗಂಡು, ಪುರೋಹಿತನ ಕರ್ಸಕ್ಕೆ ಹೋಗಿ ಮಂತ್ರವಾದಿ ಕರೆಸ್ಬಿಟ್ಟಿರ್ತೀವಿ. ಅದೇ ಲಾಸ್ಟ್ ರಾಕಿ ಜೊತೆಗೆ ನಾನು ಆ್ಯಕ್ಟ್ ಮಾಡಿದ್ದು. ನಾವು ಇದೆಲ್ಲ ಮಾಡಿದ್ರು ನಮ್ಮನ್ನು ಚೆಂದ ಕರ್ಕೊಂಡು ಮಾಡೋಣ, ಒಂದು ದಿನದಲ್ಲಿ ರೆಡಿ ಆಗಿಬಿಡೋಣ ಅವನೊಂದು ಸ್ಕಿಟ್ನ. ಬನ್ನಿ ಅಣ್ಣ, ಇದು ಕಟ್ ಮಾಡಿ ಅಣ್ಣ, ಇದು ಮ್ಯೂಸಿಕ್ ಸೇರಿಸಿ ಅಣ್ಣ ಅಂತ. ಭಾಳ ನೆನಪುಗಳು ಅವನ ಜೊತೆಗೆ, ಒಂದೆರಡಲ್ಲ. ಅದೇ ಲಾಸ್ಟ್ ಅವನ ಜೊತೆಗೆ ಮಾತಾಡಿದ್ದು. ಮತ್ತು ಅವನು ಆ್ಯಕ್ಸಿಡೆಂಟ್ ಆದಮೇಲೆ ನೋಡೋಕೆ ಹೋಗ್ಬೇಕಂತ ಫೋನ್ ಮಾಡಿದ್ದೆ. ಅಣ್ಣ ನಾನು ಊರಲ್ಲಿದ್ದೀನಿ ಅಂದ. ಹುಷಾರು ಕಣೋ, ನಾನು ಬರ್ಬೇಕಂತ ಮಾಡಿದ್ದೆ, ಸಾರಿ ಕಣ, ಇಲ್ಲಿ ಹಾಸ್ಪಿಟ್ಲಲ್ಲಿ ಬಂದು ಮಾತಾಡ್ಸೋಕ್ಕಾಗಲಿಲ್ಲ, ಬ್ಯುಸಿ ಇದೆ, ಪರವಾಗಿಲ್ಲ ಅಣ್ಣ, ನನಗೆ ಗೊತ್ತಿಲ್ವಾ, ಬರ್ತಿದ್ರಿ ನೀವು, ಬೆಂಗಳೂರು ಬಂದ ತಕ್ಷಣ ಮೀಟ್ ಆಗ್ತೀನಿ ಅಂದಿದ್ದ. ಕಾಂತಾರ ಸಿನಿಮಾದಲ್ಲಿ ಬ್ಯುಸಿಯಾಗಿ ಮಾತಾಡೋಕ್ಕಾಗಲಿಲ್ಲ. ಮಂಥನವರೇ, ನೀವೇನು ಹೇಳ್ತೀರಿ? ನಿಮಗೆ ಯಾವ ರೀತಿಯಾದಂಥ ನೆನಪು ಕಾಡ್ತಾ ಇದೆ? ನಾನು ರೀಸೆಂಟಾಗಿ ಅಂದರೆ ಈಗ ಶಿವರಾತ್ರಿ ದಿನ ಪ್ರೋಗ್ರಾಮ್ ಇತ್ತು, ಆವಾಗ ನಾನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ. ಅವನು ನಮ್ಮ ಟೀಮ್ ಜೊತೆ ಕಾಮಿಡಿ ಸ್ಕಿಟ್ ಮಾಡೋಕ್ಕೆ ಅಂತ ಬಂದಿದ್ದ. ಆಗ ಅವನು ಕ್ಯಾಪ್ ಹಾಕ್ಕೊಂಡಿದ್ದ, ನಾನು ಕಾಮಿಡಿ ಕ್ಯಾಪ್ ಕಿತ್ಕೊಂಡೆ. ಸೊ ಆವಾಗ ನಾನು ನೋಡಿದಾಗ ಅವನು ಹೇರ್ ಶೇವ್ ಮಾಡಿದ್ದ. ನಾನು ಯಾಕೋ ಶೇವ್ ಮಾಡಿದ್ಯಾ ಅಂತ ಎಲ್ಲ ಕೇಳಿದಾಗ ಅವ್ನು ಹೇಳ್ದ, ಇಲ್ಲ ನಾನು ಕ್ಯಾರೆಕ್ಟ್ರಿಗೋಸ್ಕರ ಶೇವ್ ಮಾಡಿದ್ದೀನಿ ಅಂತ ಅಂದ. ಆಮೇಲೆ ಸ್ವಲ್ಪ ಪುಟಾನ್ ಆಗಿದ್ದ, ದಪ್ಪಾಗ್ಬಿಟ್ಟಿದೆ ಕಣೋ, ಕ್ಯೂಟಾಗಿ ಕಾಣಿಸ್ತಾ ಇದೆಯಾ ಅಂತೆಲ್ಲ ಹೇಳಿದಾಗ ಅದ್ರ ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಖುಷಿಯಾಗಿರಬೇಕು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. ಅದು ಒಂದು ನನಗೆ ಲಾಸ್ಟ್ ಮೀಟ್ ಮಾಡಿದ್ದು. ಅದಕ್ಕಿಂತ ತುಂಬ ಹಿಂದೆ ನಮ್ಮ ಸೀಸನ್ನಲ್ಲಿ ನಾನು ಅವನ್ನ ನೆನಪಿಸ್ಕೊಳ್ಳೋದು ಅಂತಂದರೆ, ನಾನು ಅವನು ಗಂಡ ಹೆಂಡತಿ ಸ್ಕಿಟ್ ಮಾಡಿದ್ವಿ.
ಸೊ ಮತ್ತು ಅರ್ಜುನ್ ಜನ್ಯ ಕ್ಯಾರೆಕ್ಟರ್ ಮಾಡುವಾಗ ನಾನು ಅನುಶ್ರೀನೋ ಅಥವಾ ರಕ್ಷಿತಾ ಮೇಡಮ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಆವಾಗ ನಾವು ರಿಹರ್ಸಲ್ಸಲ್ಲಿ ಇದ್ದಾಗ ತುಂಬ ಕಾಲೆಳಿತಾ ಇದ್ದ. ಮತ್ತು ಆ ಸ್ಕಿಟ್ಗಳು ಅಂತ ಬಂದಾಗ ತುಂಬ ಡೆಡಿಕೇಟಿವ್ ಆಗಿ ಯಾರು ಎಷ್ಟೇ ಸಲ ರಿಹರ್ಸಲ್ಗೆ ಕರಲಿ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ ಮ್ಯಾಮ್. ಅವನು ಎಷ್ಟೇ ಸಲ ಕರೀಲಿ ಬನ್ನಿ ಮಾಡೋಣ ಅಂತ ಅಂದ್ಬಿಟ್ಟು ರಿಹರ್ಸಲ್ ಮಾಡ್ಕೊಳ್ತಾ ಇದ್ದ. ಸೊ ಅದು ಒಂದು. ಆ್ಯಂಡ್ ನೀವು ಹೇಳ್ದಂಗೆ ಅವನು ಅರ್ಜುನ್ ಜನ್ಯ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಮಾಡ್ತಾಯಿದ್ದ. ಅವನ್ನ ಬಿಟ್ಟು ಆ ಕ್ಯಾರೆಕ್ಟ್ರಲ್ಲಿ ಯಾರನ್ನೂ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಅವ್ರ ತಾಯಿ ಬಗ್ಗೆ ಆಗ್ಲಿಂದ ಮಾತಾಡ್ತಾ ಇದ್ರಿ. ನಿನ್ನೆ ನಾನು ಆ್ಯಕ್ಚುಲಿ ಅಲ್ಲಿದ್ದಾಗ ಅವ್ರು ನನ್ನ ಕಣ್ಮುಂದೆನೇ ಕೆಳಗೆ ಬಿದ್ದುಬಿಟ್ರು. ಸೊ ಎಲ್ಲ ಹಿಡ್ಕೊಂಡು ಅವ್ರಿಗೆ ನೀರು ಕೊಟ್ಟು ಎಲ್ಲ ಸಮಾಧಾನ ಮಾಡಿದ್ರು. ರಾಕಿನಂತೂ ನಾವು ಯಾರೂ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಅವನೊಂದು ಗ್ರೇಟ್ ಸೋಲ್. ಸೊ ನಮ್ಮ ಕೈಲಿ ಏನಾಗುತ್ತೋ ನಾವೆಲ್ಲ ಸೇರಿ ಸಹಾಯ ಮಾಡೋಣ. ಆ್ಯಂಡ್ ವೀಕ್ಷಕರು ಯಾರೆಲ್ಲ ನೋಡ್ತಿದ್ದಾರೆ ಅವನ ಕಲೆನ ಮೆಚ್ಚಿ ಸಹಾಯ ಅಂತ ಅಲ್ಲ, ಪ್ರೀತಿಯಿಂದ ಮಾಡಿ ಅಷ್ಟೇ. ಸೊ ಯು ನೆವರ್ ನೋ ವಾಟ್ ನೆಕ್ಸ್ಟ್, ಯಾರು ಇರ್ತೀವಿ ಯಾರಿರಲ್ಲ, ಯಾರ ಲೈಫ್ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಇದ್ದಷ್ಟು ಜನ ಎಲ್ಲರೂ ಪ್ರೀತಿಸೋಣ, ಎಲ್ಲರ ಜೊತೆ ಖುಷಿಯಾಗಿರೋಣ ಅಂತ ಹೇಳ್ತೀನಿ ಮ್ಯಾಮ್. ಎಲ್ಲರೂ ಒಂದು ಪಾಠ ಕಲಿಸ್ಬೋದ ಮೇಡಮ್ ಅಷ್ಟೇ. ಅವನು ಹೋದ್ಮೇಲೆ ನಮ್ಗೆ ಅನಿಸ್ತಾ ಇದೆ ಅಂದರೆ ಒಂದು ವಸ್ತು ಇಲ್ಲದೆ ಇದ್ದಾಗಲೇ ನಮ್ಗೆ ಅದು ಬೇಕು ಅನ್ಸೋದು. ಈಗ ಅದೇ ನಿನ್ನೊಂದು ನಮ್ಮ CKC ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕಿದ್ದೆ ನಾನು. ರಾಕಿ ನಮಗೆಲ್ಲ ದೊಡ್ಡ ಪಾಠ ಕಲಿಸೋಗ್ಬಿಟ್ಟಿದ್ದಾನೆ. ಇಲ್ಲೇ ಇದೆ ಬೆಂಗಳೂರಲ್ಲಿ 15 ದಿನಕ್ಕೆ ಒಂದು ಸಾರಿ ಆದರೂ, ಒಂದು ತಿಂಗಳಿಗೆ ಒಂದು ಸಾರಿ ಆದರೂ ದಯವಿಟ್ಟು ನಾವೆಲ್ಲ ಸೇರೋಣ. ಯಾರಿಗೆ ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅಂತ ಒಂದು ಮೆಸೇಜ್ ಹಾಕಿದ್ದೆ. ಖಂಡಿತ ಅದ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡಿ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸರಿನಾದರೂ ನಾವು ಸೇರ್ಕೊಳ್ಳೋ ಥರ ಪ್ಲ್ಯಾನ್ ಮಾಡ್ಕೋತೀವಿ. ನಿಜ. ಯಾರಿಗೂ ಇನ್ನು ಮುಂದೆ ಈ ರೀತಿ ಆಗಬಾರ್ದು. ಯಾವ ತಾಯಿಗೂ ಯಾವ ತಂಗಿಗೂ ಈ ನೋವು ಸಿಗಬಾರ್ದು. ಯಾವ ಸ್ನೇಹಿತರಿಗೂ ನಿಮ್ಗೆ ಆಗ್ತಾ ಇರುವಂಥ ನೋವು, ನೀವು ಹಾಕ್ತಾ ಇರುವಂಥ ಕಣ್ಣೀರೋದು ಯಾವತ್ತೂ ಬರಬಾರ್ದು. ನಿಮ್ಮೆಲ್ರಿಗೂ ಕೂಡ ಆ ದೇವರು ಆ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ, ಆ ಕುಟುಂಬದ ಜೊತೆ ನಿಲ್ಲೋದಕ್ಕೆ ನಿಮಗೆ ಶಕ್ತಿಯನ್ನು ಕೊಡಲಿ ಅಂಥೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆ ನೋವಿನ ಮಧ್ಯೆಯೂ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.